ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮ್ ಲಾಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ದಿಗಂತ್ ಅವರು ಹಾಗೂ ಧನಿ ಅವರು ಇದ್ದಾರೆ. ಬನ್ನಿ ದಿ ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಳೋಣ. ಎಸ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಇಬ್ರು ಜೊತೆನೂ ಕೂಡ ಎರಡನೇ ಇಂಟರ್ವ್ಯೂ ನಂಗೆ ಯದಾ ಹಿ ಮಾಡಿದ್ದೆ ಅಂಡ್ ಹೈಡ್ ಅಂಡ್ ಸೀಕ್ ಇಂಟರ್ವ್ಯೂ ಮಾಡಿದ್ದೆ. ಎಸ್, ಮನೇಲಿ ಮಾಡಿದ್ದೆ. ಸೊ ಇವತ್ತು ಮಾಡ್ತಾ ಇದ್ದೆ. ಹೇಗಿದ್ದೀರಾ ಸರ್? ಸೂಪರ್. ಎಸ್, ದಿ ಜಡ್ಜ್ಮೆಂಟ್ ಇಬ್ರು ಪೇರ್ ಆಗಿದ್ದೀರಾ. ಸೊ ಅದರಲ್ಲೂ ರವಿ ಸರ್ ಜೊತೆ ನೀವು ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ತಿರೋದು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನನಗಂತೂ ಅದೇ ರವಿ ಸರ್ ಮೇನ್ ರೀಸನ್ ನಾನು ಈ ಸಿನಿಮಾ ಒಪ್ಕೊಂಡಿದ್ದು ರವಿ ಸರ್ ಇದಾರೆ ಅಂತ. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನ ನೋಡಿ ಅವರ ಹಾಡುಗಳಿಗೆ ಡಾನ್ಸ್ ಮಾಡಿ ಈ ತರ ನಾವು ಬೆಳೆದಿರೋದು. ಸೊ ಹಾಗಾಗಿ ಅವರು ನಮ್ ಚೈಲ್ಡ್ಹುಡ್ ಹೀರೋ ಅಂದ್ರೆ ಸಾಕಷ್ಟು ಜನಕ್ಕೆ. ಆಬ್ವಿಯಸ್ಲಿ. ಹಾ, ಸೊ ಹಾಗಾಗಿ ಇವ್ರು ಇದಾರೆ ಅಂತ ಗೊತ್ತಾಯ್ತು ನನಗೆ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಗುರುರಾಜ್ ಅವರು ರವಿ ಸರ್ನ ಮೀಟ್ ಮಾಡಿದ್ದಾರೆ. ರವಿ ಸರ್ ಒಪ್ಕೊಂಡ್ಮೇಲೆ ನನ್ನ ಹತ್ರ ಬಂದಿದ್ದಾರೆ. ನಾನು ಫಸ್ಟ್ ಕೇಳಿದ್ದು ರವಿ ಸರ್ ಮಾಡ್ತಾ ಇದಾರೆ ನಾ ಮಾಡ್ತೀನಿ ಅಂದೆ. ಸೊ ಹಾಗಾಗಿ ಇದು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಯಾಕೆಂದ್ರೆ ನಾನು ಮೈ ಹೀರೋ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಅದೊಂಥರ ತುಂಬಾ ಚೆನ್ನಾಗಿರುತ್ತಲ್ಲ ಸರ್, ಅವ್ರ ಜೊತೆ ಏನೋ ಒಂಥರ ಡ್ರೀಮ್ ಕಮ್ ಟ್ರೂ ತರ. ನಿಜ. ಜೊತೆಗೆ ನಂದು ಅವ್ರದ್ದು ಇಂಟ್ರಾಕ್ಷನ್ ಈ ಸಿನಿಮಾದಲ್ಲಿ ಸಾಕಷ್ಟಿದೆ. ಅಂದ್ರೆ ವಾದ ವಿವಾದಗಳ ತರ. ಸೊ ಅದು ಒಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಜೊತೆಗೆ ಗುರುರಾಜ್ ಅವರು ನಮ್ಮ ಡೈರೆಕ್ಟರ್ ಕೂಡ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಆಮೇಲೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಸಿನಿಮಾ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ತಾ ಇರುತ್ತೆ. ಅಂದ್ರೆ ಕೋರ್ಟ್ ರೂಮ್ ಡ್ರಾಮಾ ನಡೀತಾ ಇರುತ್ತೆ, ಹಿಂದೆ ಏನಾಯ್ತು ಅಂತ ಬರುತ್ತೆ, ಒಂದು ಕುತೂಹಲ ಮೂಡಿಸುತ್ತೆ. ಈ ತರದ್ದು ಒಂದಷ್ಟು ಸ್ಕ್ರೀನ್ ಪ್ಲೇ ನಲ್ಲಿ ಆಟ ಆಡಿದ್ದಾರೆ. ರಿವರ್ಸ್ ಸ್ಕ್ರೀನ್ ಪ್ಲೇ. ಸೊ ಆ ಸಿನಿಮಾ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ತಾ ಇರುತ್ತೆ. ಆಮೇಲೆ ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಅದಕ್ಕೆ ಈ ಸಿನಿಮಾನ ಒಪ್ಕೊಂಡೆ. ಜೊತೆಗೆ ಒಳ್ಳೊಳ್ಳೆ ನನ್ನ ತಂದೆ ಪಾತ್ರದಲ್ಲಿ ರಂಗಾಯಣ ರಘು ಅವರು ಇದ್ದಾರೆ. ಆಮೇಲೆ ಪ್ರಕಾಶ್ ಬೆಲ್ವಾಡಿ ಅವರು ಇದ್ದಾರೆ. ಬೇರೆ ಬೇರೆ ಪಾತ್ರಗಳಲ್ಲಿ ಎಲ್ಲ ಲಾಯರ್ ಗಳಾಗಿ ಬರ್ತಾರೆ. ಎಸ್, ಆಮೇಲೆ ಧನ್ಯ ಜೊತೆ ಇದು ನನ್ನ ಫಸ್ಟ್ ಸಿನಿಮಾ ನಾನು ಒಪ್ಕೊಂಡಿದ್ದು. ಆಮೇಲೆ ನಾವಿಬ್ರು ಈಗ ಇನ್ನೊಂದು ಸಿನಿಮಾ ಜೊತೆಗೆ ಮಾಡ್ತೇವೆ, ಪೌಡರ್ ಅಂತ. ಎಸ್ ಮ್ಯಾಮ್, ಹೇಗಿತ್ತು ಇವ್ರ ಜೊತೆ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ಈ ಸಿನಿಮಾದಲ್ಲಿ ಶುರು ಆದ್ಮೇಲಿಂದ ಐ ಥಿಂಕ್ ವಿ ಬಿಕೇಮ್ ಗುಡ್ ಫ್ರೆಂಡ್ಸ್. ಹಾಗಾಗಿ ಪೌಡರ್ ನಲ್ಲೂ ನನಗೆ ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಯ್ತು. ಸೊ ದಟ್ ವೇ ವಿ ಗಾಟ್ ಟು, ಅಂದ್ರೆ ಇಬ್ರು ಆಕ್ಟರ್ಸ್ ಆಕ್ಟ್ ಮಾಡ್ಬೇಕಂದ್ರೆ ಇಲ್ಲ ಫ್ರೆಂಡ್ಸ್. ನಾನು ನನ್ನ ರಿಲೇಷನ್ ದಿಗಂತ್ ಸರ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ಫಸ್ಟ್ ಟೈಮ್ ಸಿನಿಮಾ ಫಸ್ಟ್ ಮೀಟ್ ಅಂತ ಯಾವ ತರ ಆಗಿತ್ತು ನಿಮ್ಗೆ? ಅವ್ರದ್ದು ಫಸ್ಟ್ ನಾನು ಸಿನಿಮಾ ನೋಡಿದ್ದು ಕ್ಯಾಲಿಫೋರ್ನಿಯಾ. ಮಿಸ್ ಕ್ಯಾಲಿಫೋರ್ನಿಯಾ ಯಾರು ನೋಡಿಲ್ಲ ಆ ಸಿನಿಮಾ? ಫಸ್ಟ್ ಸಿನಿಮಾ ಅಲ್ಲ ಸರ್ ನಿಮ್ದು? ಫಸ್ಟ್ ಸಿನಿಮಾ ಅದು. ಐ ಥಿಂಕ್ ಅವ್ರದ್ದು ಮಿಸ್ ಕ್ಯಾಲಿಫೋರ್ನಿಯಾ ನೋಡಿದಾಗ ನಾನು ತುಂಬಾ ಚಿಕ್ಕ ಹುಡುಗಿ. ನನ್ನ ಕಸಿನ್ಸ್ ಎಲ್ಲ ಅಂದ್ರೆ ಆಗ ಒಂದು 10th ಸ್ಟ್ಯಾಂಡರ್ಡ್ ಅಥವಾ 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು ಅನ್ಸುತ್ತೆ ಅವರೆಲ್ಲ ನನ್ನ ಕಸಿನ್ಸ್. ಅವ್ರಿಗೆಲ್ಲ ಕ್ರಶ್ ಇವ್ರ ಮೇಲೆ. ಸೊ ಅವರು ಆಕ್ಚುಲಿ ಶೂಟಿಂಗ್ ಟೈಮ್ ಅಲ್ಲಿ ನಾನು ನೋಡಿದ್ದೀನಿ. ಅವರೆಲ್ಲ ಈಗ ದೇ ಹ್ಯಾವ್ ಕಿಡ್ಸ್. ಆ ಕಿಡ್ಸ್ ನೆಲ್ಲ ಕರ್ಕೊಂಡ್ ಬಂದಿದ್ರು ನಮ್ ಜಡ್ಜ್ಮೆಂಟ್ ಶೂಟಿಂಗ್ ಗೆ ಫೋಟೋ ಬೇಕು ಅಂತ ದಿಗಂತ್ ಜೊತೆಗೆ. ಸೊ ಐ ಥಿಂಕ್ ಒಂದ್ ಫುಲ್ ಸರ್ಕಲ್ ಬಂದಿದೀವಿ ನೋಡಿ. ನಾನು ಆ ಸಿನಿಮಾ ನೋಡಿ, ನನ್ ಕಸಿನ್ಸ್ ಎಲ್ಲ ನೋಡಿ, ಆಮೇಲಿಂದ ಇವ್ರನ್ನ ಮೀಟ್ ಮಾಡಕ್ ಬಂದು ನನ್ ಸಿನಿಮಾ ಟೈಮ್ ಅಲ್ಲಿ. ಸೊ ವಿವ್ ಕಮ್ ಅ ಫುಲ್ ಸರ್ಕಲ್. ಬಟ್ ತುಂಬಾ ಚೆನ್ನಾಗಿತ್ತು ಇವ್ರ ಜೊತೆಗೆ ನನ್ಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಸಲ ಅವರು ನನಗೆ ಹೆಲ್ಪ್ ಕೂಡ ಮಾಡಿದ್ದಾರೆ, ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿ. ವೆರಿ ನೈಸ್. ಯು ಟೋಲ್ಡ್ ಒಂದ್ಸತಿ ಸಣ್ಣ ಪುಟ್ಟ ಸಜೆಷನ್ಸ್ ಚೆನ್ನಾಗಿತ್ತು. ಸೊ ಹ್ಯೂಜ್ ಸ್ಟಾರ್ ಕಾಸ್ಟ್ ಇದೆ. ಸೊ ಇದ್ರ ಬಗ್ಗೆ ತುಂಬಾ ದೊಡ್ಡ ತಾರಾಗಣ ಇರುವಂತದ್ದು, ಅದ್ರ ಬಗ್ಗೆ ನೀವು ವರ್ಕ್ ಮಾಡಿರುವಂತದ್ದು. ಐ ಥಿಂಕ್ ನಂಗೆ ತುಂಬಾ ಭಯ ಆಗಿತ್ತು ಫಸ್ಟ್ ಶಾರ್ಟ್ ಏನೆ ನಮ್ಮ ರವಿ ಸರ್ಗೆ ಏನೋ ಭಯೋ ತರ ಶಾರ್ಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ರವಿ ಸರ್ ಜೊತೆಗೆ ಸೆಟಲ್ ಇರ್ತೀನಿ ಅಂತಾನೆ ಭಯ. ಆದ್ರೆ ಹಿ ವಾಸ್ ವೆರಿ ಕಂಫರ್ಟಿಂಗ್. ಎಲ್ಲಾರ್ನು ಅಂದ್ರೆ ಜೋಕ್ ಮಾಡ್ತಾ ಇರ್ತಾರೆ ಸೆಟ್ ನಲ್ಲಿ, ಕಾಲ್ ಎಳಿತಾ ಇರ್ತಾರೆ. ಆ ಒಂದು ಅಟ್ಮಾಸ್ಫಿಯರ್ ಲೈಟ್ ಆಗಿ ಕ್ರಿಯೇಟ್ ಮಾಡ್ತಾರಲ್ಲ. ಸೊ ನಮ್ಗೆಲ್ಲಾರ್ಗು ನನಗೆ ಫಸ್ಟ್ ಭಯ ಇದ್ದಿದ್ದು ಅದು ಕಂಪ್ಲೀಟ್ಲಿ ಚೇಂಜ್. ನನಗೆ ಅಯ್ಯೋ ಶೂಟಿಂಗ್ ಹೋಗ್ಬೇಕು ಚೆನ್ನಾಗಿರುತ್ತೆ ಅನ್ನೋ ತರ ಒಂದು ಭಾವನೆ ಬಂದ್ಬಿಡ್ತು. ಸೊ ಓವರ್ ಆಲ್ ಮೇಘ್ನಾ ಅವ್ರು ಕೂಡ ಮಾಡಿದ್ದಾರೆ. ಐ ಥಿಂಕ್ ವಿ ಶೇರ್ ಸ್ಕ್ರೀನ್ ಸ್ಪೇಸ್ ಜಸ್ಟ್ 1-2 ಸೀನ್ಸ್ ನಲ್ಲಿ. ಆದ್ರೂ ಶಿ ಇಸ್ ವೆರಿ ವಾರ್ಮ್. ನಮ್ಮ ಮಮ್ಮಿಗೆ ಮೇಘ್ನಾ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಯ್ತು. ಅಂಡ್ ರಂಗಾಯಣ ರಘು ಸರ್ ಜೊತೆಗೆ ನನ್ನ ಮೊದಲನೇ ಸಿನಿಮಾ. ಸೊ ಅವ್ರ ಹತ್ರ ಒಂದಷ್ಟು ಮಾತುಕತೆ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಅಪ್ಪು ಮಾಮ ಅವ್ರ ಬಗ್ಗೆ. ಸೊ ಓವರ್ ಆಲ್ ವೆರಿ ವಾರ್ಮ್ ಎಕ್ಸ್ಪೀರಿಯನ್ಸ್. ಲಕ್ಷ್ಮಿ ಮ್ಯಾಮ್ ಕೂಡ ಅವರ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡ್ತಿರ್ತಾರೆ. ಪ್ರಕಾಶ್ ಸರ್ ಜೊತೆಗೆ ನನಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ಮಾತುಕತೆ ನಡೆಸಕ್ಕೆ. ಹೋಪ್ಫುಲಿ ನೆಕ್ಸ್ಟ್ ಸ್ಕ್ರೀನ್ ಶೇರಿಂಗ್ ಇಲ್ಲ, ಬಟ್ ಸೇಮ್ ಫಿಲಮ್ ಇದ್ದೀರಾ ಅಷ್ಟೇ. ಎಸ್. ಅಂಡ್ ರವಿ ಸರ್ ಜೊತೆ ಆಕ್ಟ್ ಮಾಡಿದ್ದು ಕೂಡ
ಫಸ್ಟ್ ಟೈಮ್ ಅವರು ಅಂದ್ರೆ ಅವ್ರು ಆಲ್ರೆಡಿ ಲಾಯರ್ ಆಗಿ ಪಾತ್ರ ಮಾಡ್ಕೊಂಡ್ ಬಂದಿರುವಂತವ್ರು ಅಂಡ್ ಅದ್ರಲ್ಲೂ ಫೇಮಸ್ ಕೂಡ ಎಲ್ಲ ಪೀಸ್ ಅಂತ. ಸೊ ಇದ್ರಲ್ಲೂ ಕೂಡ ಅದೇ ಕಂಟಿನ್ಯೂಷನ್ ಇದೆ. ಸೊ ಆ ಒಂದು ಅದನ್ನ ಎಕ್ಸ್ಪೀರಿಯನ್ಸ್ ಏನೋ ನಿಮ್ಗೆ ನೆನಪಿದೆಯಾ ಸರ್? ನೆನಪಿದೆ, ಬಟ್ ಇದ್ರಲ್ಲಿ ಮೆಚುರಿಟಿ ಇದೆ ಈ ಕ್ಯಾರೆಕ್ಟರ್ಲಿ. ಸೊ ಈ ಸಿನಿಮಾದಲ್ಲಿ ಅವರು ಹೇಗಂದ್ರೆ ಅಂದ್ರೆ ಈಗ ಸೆಟ್ ಅಲ್ಲಿ ಇವರು ಯಾರ ಮೇಲೆ ರೇಗಾಡ್ತಾ ಇರ್ತಾರೆ ಅಂದ್ರೆ ಸೀನ್ ಕಟ್ ಆದ್ರೆ ಬಂದು ಯಾರಿಗೋ ರೇಗಿಸ್ತಾ ಇರ್ತಾರೆ, ಕಾಲಿಡ್ತಾ ಇರ್ತಾರೆ, ತಲೆಯಾಟ ಮಾಡ್ತಾ ಇರ್ತಾರೆ. ಆ ತರ ಒಂದು ಇವ್ರದ್ದು ಅಂದ್ರೆ ರಿಯಲ್ ಲೈಫ್ ಕ್ಯಾರೆಕ್ಟರ್. ಹಾಗೆ ಶಾರ್ಟ್ ರೆಡಿ ಅಂದ ತಕ್ಷಣ ಚಕ್ಕದ್ ರೆಡಿ ಆಗ್ಬಿಡ್ತಾರೆ, ಫುಲ್ ಸೀರಿಯಸ್ ಆಗ್ತಾರೆ. ಆಮೇಲೆ ಆ ಜಾಕೆಟ್ ತೆಗೆದ್ಮೇಲೆ ಮತ್ತೆ ತಮಾಷೆ. ಅಂಡ್ ಈ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಒಂದ್ಸರಿ ಹೇಳಿದ್ರು ಸರ್, ಏನಕ್ಕೆ ಸಿನಿಮಾ ಒಪ್ಕೊಂಡ್ರೆ ದುಡ್ಡುಗೋಸ್ಕರ ಇದು ಈ ಸೀನ್ ಈ ಶಾರ್ಟ್ ಚೆನ್ನಾಗಿಲ್ಲಪ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ. ಡೈಲಾಗ್ ಏನ್ ಡೈಲಾಗ್ ಚೇಂಜ್ ಮಾಡ್ರಿ ಅಂತ ಹಿಂಗ್ ಹಾಕ್ಬಿಡ್ತಾರೆ. ಸೊ ತುಂಬಾ ಆನೆಸ್ಟ್, ಅಂದ್ರೆ ಅಷ್ಟು ಆನೆಸ್ಟ್ ನಾನು ಯಾರನ್ನು ನೋಡಿಲ್ಲ. ಅವರಿಂದ ಏನ್ ಕಲ್ತ್ರ ನೀವು? ಆನೆಸ್ಟಿ. ಅದು ಬಿಟ್ರೆ ಬೇರೆಯವ್ರ ಕಾಲು ಎಳಿಯೋದು, ಅವ್ರಿಗೊಂದು ಒಂದು 1000 ರೀತಿ ಗೊತ್ತು ಯಾರ ಕಾಲು ಹೆಂಗ್ ಇಳಿಬೇಕು ಅಂತ. ಸೊ ಅವ್ರು ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ಆಮೇಲೆ ಅವ್ರದ್ದು ಅಫ್ಕೋರ್ಸ್ ಅವ್ರದ್ದು ಆ ಒಂದು ಸಿನಿಮಾಗೆ ಒಂದು ಲವ್ ಇದೆಯಲ್ಲ, ಅದನ್ನ ನಾನು ಕಲ್ತೆ. ಯಾಕೆಂದ್ರೆ ಅವರು ಅವ್ರ ಜೊತೆಗೆ ಕೂತಾಗ್ಲೂ ಅಷ್ಟೇ, ನಾನೊಂದು ಹಾಡ್ ಕಂಪೋಸ್ ಮಾಡಿದೀನಿ ಅದನ್ನ ಕೇಳು, ನಾನು ಈ ತರ ಒಂದು ಸೀನ್ ಬರಿತಾ ಇದೀನಿ, ಈ ಸೀನ್ ಅಲ್ಲಿ ಹೆಂಗೋ ಏನೋ ಒಂದು ಹೇಳ್ತಾ ಇರ್ತಾರೆ. ಅಂದ್ರೆ ಇಡೀ ಆಲ್ ದ ಟೈಮ್ ಅವರು ಆ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ಸಿನಿಮಾ ಬಗ್ಗೆನೇ ಆಲೋಚನೆ, ಸಿನಿಮಾ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಆಮೇಲೆ ಆ ಪ್ರೀತಿ ಇದೆಯಲ್ಲ ಸಿನಿಮಾದು, ಹುಚ್ಚು ಪ್ರೀತಿ, ಅದು ಸಖತ್ತಿದೆ. ಅಂಡ್ ಡೆಡಿಕೇಶನ್ ಅನ್ಸ್ಬೋದು ಸರ್. ಕೆಲವೊಬ್ರು ಬೇರೆ ಏನೋ ಫ್ಯಾಮಿಲಿ ಆತರ ಚಿಂತೆ ಮಾಡ್ತಾರೆ, ಮೇ ಬಿ ಇವರು ಆತರ ಅಲ್ಲ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂತ. ಮುಂಚೆಯಿಂದಲೂ ರವಿ ಸರ್ ಏನಾದ್ರು ಪರಿಚಯ ಅಂದ್ರೆ ಲೈಕ್ ಫ್ಯಾಮಿಲಿ ಥ್ರೂ ಪರಿಚಯ? ಐ ಥಿಂಕ್ ನಮ್ ಫ್ಯಾಮಿಲಿ ಮತ್ತೆ ನಮ್ಮ ರವಿ ಸರ್ ಅವ್ರ ಫ್ಯಾಮಿಲಿಗಿರೋ ಒಂದು ಬಾಂಧವ್ಯ ತುಂಬಾ ಹಳೇದು ಅಂತ ಹೇಳ್ಬೋದು. ಬಟ್ ಅವ್ರ ಮಗ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ವಿಕ್ಕಿ ಅಂತ. ನಾವಿಬ್ರು ಟ್ರೈನಿಂಗ್ ನಡೆಸಿದ್ದು ಒಟ್ಟಿಗೆ ಆಕ್ಟಿಂಗ್ ಮಾಡೋದಕ್ಕೆ. ಸೊ ಅಲ್ಲಿಂದ ನನಗೆ ಗೊತ್ತಿರೋದು. ಅಂಡ್ ವಿಕಿ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ದ ಟು ಈಸ್ ಮೀ. ಅಂದ್ರೆ ನನಗೆ ಭಯ ಇತ್ತಲ್ಲ ಅವ್ರ ತಂದೆ ಜೊತೆ ಆಕ್ಟ್ ಮಾಡೋದು. ಹಿ ಟೋಲ್ಡ್ ಮೀ ಏನು ಭಯ ಪಡ್ಬೇಕಾಗಿಲ್ಲ, ಇಸ್ ವೆರಿ ಕಂಫರ್ಟಬಲ್ ಆನ್ ಸೆಟ್, ಮನೇಲಿ ನಾವ್ ಭಯ ಪಡ್ಬೇಕಷ್ಟೇ ಅಂತ ಹೇಳ್ತಾ ಇದ್ದ. ಓಕೆ, ದಿ ಜಡ್ಜ್ಮೆಂಟ್ ಅನ್ನೋದು ಒಂದು ಕ್ರೈಮ್ ಥ್ರಿಲ್ಲರ್ ಅಥವಾ ಈ ತರ ಒಂದು ಬಂದಿರೋ ಅಂದ್ರೆ ಅದು ಅದರಲ್ಲಿ ಆ ಒಂದು ಕ್ರೈಮ್ ಏನೋ ನಡೆದಿರುತ್ತೆ, ಆಮೇಲೆ ಜಾಸ್ತಿ ಅಂದ್ರೆ 70% ಕೋರ್ಟ್ ರೂಮ್ ಡ್ರಾಮಾ. ಅದೇ ನಾನು ಆಗ್ಲೇ ಹೇಳಿದಾಗೆ ಆ ಸ್ಕ್ರೀನ್ ಪ್ಲೇ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ, ಏನಾಗಿದೆ, ಯಾರು ಮಾಡಿದ್ದಾರೆ, ಏನು ಆಗಿರ್ಬೋದು ಅನ್ನೋದ ಒಂದು ಜನರ ಮೈಂಡ್ ಅಲ್ಲಿ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ಆ ತರ ಒಂದು ಸಬ್ಜೆಕ್ಟ್. ನಿಮ್ ಪ್ರಕಾರ ಲೈಕ್ ಸಂವಿಧಾನ ಅಂದ್ರೆ ಲೈಕ್ ಜಸ್ಟಿಸ್ ಅಂದ್ರೆ ಅದು ಲೈಕ್ ಈ ತರ ಒಂದು ಪ್ರೋಸೆಸ್ ಇರುವಂತದ್ದು. ಈಗ ಎಷ್ಟೋ ಜನ ನಿರಪರಾಧಿಗಳಿಗೆ ಇದಾಗಿರೋ ಶಿಕ್ಷೆ ಆಗಿರೋದು ಉಂಟು. ಸುಪ್ರೀಂ ಕೋರ್ಟ್ ಇಂದ ಬಂದಿರೋದು ಕೆಲವು ಸತಿ ರಾಂಗ್ ಆಗಿರ್ಬೋದು. ಹೌದೌದು, ಆತರ ಎಷ್ಟೋ ಸನ್ನಿವೇಶಗಳು ನಡೆದಿದೆ. ಹೌದು, ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟ ತಕ್ಷಣ ಅಂತ ಇಲ್ವಾ. ಸೊ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ಎಷ್ಟೋ ನಿರಪರಾಧಿಗಳಿಗೆ ಅಪರಾಧ ಸಿಕ್ಕಿದೆ, ಅಪರಾಧಿಗಳಿಗೆ ನಿರಪರಾಧ ಸಿಕ್ಕಿದೆ. ಸೊ ಈ ತರದೆಲ್ಲ ಆಗಿದೆ. ಹೌದೌದು. ನಿಮ್ಗೆ ಆತರ ಸಿಚುಯೇಷನ್ಗಳಲ್ಲಿ ನೀವು ಆತರ ನೀವೇನು ಒಂದು ಏನಾದ್ರು ಟಿಪ್ಸ್ ಕೊಡ್ತೀನಿ ಅಂದ್ರೆ ಏನಾದ್ರು ಲೈಕ್ ಆತರ ಸಿಚುಯೇಷನ್ ಲೈಕ್ ನಿಮ್ಮ ಒಪಿನಿಯನ್ ಇರ್ಬೋದು ಆತರ? ಅದಕ್ಕೆ ಅಂದ್ರೆ ಏನು ಕರೆಕ್ಟ್ ಏನಾದ್ರೂ ಹೇಳ್ಬೋದು, ನ್ಯಾಯ ಹೇಳ್ಬೋದು ಆತರ. ಕರೆಕ್ಟ್, ಅದೇ ಆ ತರದಕ್ಕೆ ಟಿಪ್ಸ್ ಅಂತ ಏನಿಲ್ಲ. ಬಟ್ ಇವಾಗೆಲ್ಲ ಈಗ US ಅಲ್ಲೆಲ್ಲ ಹೌದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಾ ಇದ್ದಾರೆ. ಸೊ ಅದರಲ್ಲಿ ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಕೊಡ್ತಾ, ಅಂದ್ರೆ ಅಟ್ಲೀಸ್ಟ್ ಅಕ್ಯುರಸಿ ಜಾಸ್ತಿ ಇದೆ, ಟ್ರಾನ್ಸ್ಪರೆನ್ಸಿ. ಸೊ ಮನುಷ್ಯರಾದ್ರೆ ಕೆಲವು ಸತಿ ಬಯಸ್ಟ್ ಆಗಿರ್ಬೋದು, ಯಾರ್ದೋ ಒಬ್ಬೊಬ್ರು ಪರ ವಹಿಸ್ಕೋಬಹುದು ಜಡ್ಜಸ್. ಬಟ್ ಇದ್ರಲ್ಲಿ ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದಾರೆ, ಕೇಸನ್ನ ಎರಡೂ ಕಡೆಯಿಂದನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದಾರೆ. ಅದರಲ್ಲಿ ಏನು ಅದು ಇದು ಕೊಡುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಅದು ಫೈನಲ್ ಅಂತಲ್ಲ, ಬಟ್ ಅದು ಒಂದು ಅಕ್ಯುರೇಟ್ ಆಗಿರುತ್ತೆ ಅನ್ನೋದು ಒಂದು ನಡೀತಾ ಇದೆ US ಅಲ್ಲೆಲ್ಲ. ಎಕ್ಸಾಕ್ಟ್ಲಿ. ಅಂಡ್ ಲೈಫ್ ಅಲ್ಲಿ ಈ ತರ ಒಂದು ಘಟನೆಗಳು ಬರ್ತಲೇ ಇರುತ್ತೆ ನಿಮ್ ಸುತ್ತಮುತ್ತಲ, ಅಥವಾ ನಮ್ಗೆ ಆಗ್ಬಿಡುತ್ತೆ. ಅಂಡ್ ನಿಮ್ಗೂ ಕೂಡ ಒಂದಷ್ಟು ಆತರ ಬಂದಿರೋ ಗಾಸಿಪ್ಸ್ ಬಂದಿರೋದ, ಅವಾಗ ಯಾವ ತರ ಫೇಸಿಂಗ್ ಮಾಡಿದಿರ ನೀವು ಈ ತರ ಸಿಚುಯೇಷನ್ಸ್ ಕೂಡ? ಟಫ್ ಸಿಚುಯೇಷನ್ಸ್, ಸಣ್ಣ ಪುಟ್ಟ ಏನೋ ಗಾಸಿಪ್ಸ್ ಬರುತ್ತೆ ನಿಮ್ಮ ಮೇಲೆ? ನಾನು ಕೋರ್ಟ್ಗೆ ಹೋಗಿಲ್ಲ ಸರ್. ಲೈಕ್ ಏನಾದ್ರು ಒಂದು ಈಗ ಏನೇನು ಕಂಪ್ಲೇಂಟ್ಸ್ ಸುಮ್ಮನೆ ರೂಮರ್ ಆಗಿ ಮಾಡ್ತಾರೆ. ಸೆಲೆಬ್ರಿಟಿ ಲೈಫ್ ಅಂದ್ರೆ ಕಾಮನ್ ಆಗಿದೆ, ಎಲ್ಲರ ಬಗ್ಗೆನೂ ಏನೋ ಒಂದು ರೂಮರ್ ನಡೀತಾನೆ ಇರುತ್ತೆ. ಓಕೆ, ಈ ತರ ಸಿಚುಯೇಷನ್ಸ್ ಗಳಲ್ಲಿ ಸುಮ್ನೆ ಅಲಿಗೇಷನ್ಸ್ ಮಾಡೋದಿರ್ಬೋದು. ಅವಾಗ ಅದೇನಿಲ್ಲ, ಸಿಂಪಲ್ ಒಂದ್ ಕಿವಿಯಿಂದ ಕೇಳಿ ಇನ್ನೊಂದ್ ಕಿವಿಯಿಂದ ಬಿಡ್ತೀನಿ. ಬೇರೆಯವ್ರು ಕೆಲವರೆಲ್ಲ ನನ್ನ ಸ್ನೇಹಿತರೆ ಒಂದಷ್ಟು ಜನ ಇದ್ದಾರೆ, ಅವ್ರು ಹೇಳ್ತಾರೆ ಅಂದ್ರೆ ಈ ತರದೆಲ್ಲ
ರೂಮರ್ ಸ್ಪ್ರೆಡ್ ಮಾಡ್ತಾ ಇದಾರೆ ಹಂಗಂತೆ ಹಿಂಗಂತೆ ಅಂತೆಲ್ಲ. ಸೊ ಕೆಲವರಿಗೆ ಅದು ತುಂಬಾ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಬಟ್ ನನ್ನ ವ್ಯಕ್ತಿತ್ವ ಹೇಗೆ ಅಂದ್ರೆ ಒಂದ್ ಕಿವಿಯಿಂದ ಕೇಳಿ ಇನ್ನೊಂದ್ ಕಿವಿಯಿಂದ ಬಿಡ್ತೀನಿ. ಸೊ ಇನ್ನೊಂದೇನಂದ್ರೆ ನಮ್ ಜೊತೆಗೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಸಂಬಂಧಿಕರು ಇರ್ಬೋದು, ಅವರಿಗೆಲ್ಲ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಏನೋ ಒಂದ್ ವಿಷಯ ಈ ತರದ್ದು ನಿನ್ ಬಗ್ಗೆ ಬರ್ತಾ ಇದೆ ನ್ಯೂಸ್ ಅಲ್ಲಿ ಅದು ಇದು ಅಂದಾಗ. ಸೊ ಅದಕ್ಕೆ ನಾನು ಅದೇ ಹೇಳೋದು, ಆತರ ಯಾವ್ದೇ ವಿಷಯಕ್ಕೂ ತಲೆ ಕೆಡಿಸ್ಕೊಂಡ್ಬಿಡಿ, ಒಂದ್ ಕಿವಿಯಿಂದ ಕೇಳಿ ಇನ್ನೊಂದ್ ಕಿವಿಯಿಂದ. ಅಂಡ್ ಈವನ್ ಲೈಕ್ ಪಬ್ಲಿಕ್ ಫಿಗರ್ ಆಗ್ತಿದಂಗೆ ಅದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ಸೊ ತುಂಬಾ ಕಷ್ಟ ಇರುತ್ತಲ್ಲ ಸರ್ ಈ ವಿಚಾರವಾಗಿ, ಅಂದ್ರೆ ಲೈಕ್ ಈ ತರ ಒಂದು ಸಿಚುವೇಶನ್ಸ್ ಬಂದಾಗ ಹ್ಯಾಂಡ್ಲಿಂಗ್ ಕಷ್ಟ ಇರುತ್ತೆ. ಸೊ ನೀವ್ ಈ ತರ ಬಂದಾಗ ಏನ್ ತರ ಹ್ಯಾಂಡ್ಲಿಂಗ್ ಮಾಡಿದಿರ? ಅದೇ ನಾನು ಹ್ಯಾಂಡ್ಲಿಂಗ್ ಅಂದ್ರೆ ನನಗೇನ್ ಪರ್ಸನಲಿ ನನಗೇನು ಬೇಜಾರಾಗಲ್ಲ, ಯಾಕಂದ್ರೆ ನನಗೆ ಗೊತ್ತು ನಾನೇನು ಅಂತ. ಸೊ ನನ್ನ ಸುತ್ತಮುತ್ತ ಇರೋರಿಗೆ, ನನ್ನ ಹಿತೈಷಿಗಳಿಗೆ ಬೇಜಾರಾದಾಗ ನಾನು ಅವ್ರಿಗೆ ಹೇಳೋದಿಷ್ಟೇ, ತಲೆ ಕೆಡಿಸ್ಕೊಂಡ್ಬಿಡಿ. ಅದೊಂದು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬಿಟ್ರೆ ಈಗ ಏನೋ ಒಂದು ಬರ್ತಾ ಇದೆ ಅಂದ್ರೆ ಅದನ್ನ ನಾನು ತಡೆಯೋದಕ್ಕೆ ಹೋಗಲ್ಲ. ಇಲ್ಲ ಇದು ಹಂಗಲ್ಲ ಅಂತ ನಾನೇನು ಹೇಳಕ್ ಹೋಗಲ್ಲ. ಏನ್ ಹೇಳ್ಕೊತಿರೋ ಹೇಳ್ಕೊಳ್ಳಿ, ಪರವಾಗಿಲ್ಲ ಅಂತೀನಿ. ಓಕೆ. ಅಂಡ್ ಈಗ ನೀವು ಜಾನರ್ ಕೂಡ ನೀವು ಕೂಡ ಲೈಕ್ ಫಸ್ಟ್ ಫಿಲಮ್ ಇಂದ ನೀವು ಕಾಮಿಡಿ ಮಾಡ್ಕೊಂಡ್ ಬಂದ್ರ, ನೀವು ಕೂಡ ಲೈಕ್ ಕಾಮಿಡಿ ಮಿಕ್ಸ್ಡ್ ಆಫ್ ಕಾಮಿಡಿ ಕಾಮಿಡಿ ಅಂತಾರೆ, ಈಗ ಥ್ರಿಲ್ಲರಿಂಗ್ ಮತ್ತೆ ಈಗ ಅಥವಾ ಬಬ್ಲಿ ಕ್ಯಾರೆಕ್ಟರ್ ಅಂತ ಹೇಳೋದು, ಅಥವಾ ಈ ಪೋಸ್ಟ್ ನೋಡಿದ್ರೆ ಏನೋ ಸಮಥಿಂಗ್ ಏನೋ ಸೀರಿಯಸ್ ಇದೆ, ಇದು ಸ್ವಲ್ಪ ಸೀರಿಯಸ್ ಆಗಿ ಬಂದಿದೆ. ಸೊ ಹೀಗೆ ಇಟ್ಸ್ ಅ ಸ್ಲೈಟ್ಲಿ ಮೋರ್ ಮೆಚೂರ್ ಕ್ಯಾರೆಕ್ಟರ್. ಅಂದ್ರೆ ಯೂಶುವಲ್ ಆಗಿ ನೀವು ಹೇಗೆ ನೋಡ್ತೀರಾ ಹೀರೋಯಿನ್ಸ್ ನನ್ನ ಸಿನಿಮಾಗಳಲ್ಲಿ, ಇಟ್ಸ್ ನಾಟ್ ಲೈಕ್ ದಟ್. ಅಂದ್ರೆ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಬರುತ್ತೆ. ಕಷ್ಟ ಬಂದಾಗ ಹೇಗೆ ಫೇಸ್ ಮಾಡೋದು, ಒಂದು ಕಪಲ್ ಇದ್ದಾಗ ಅವ್ರ ಮಧ್ಯೆ ಒಂದು ಅವ್ರ ಮಧ್ಯೆ ಇರೋದಿಲ್ಲ, ಅಂದ್ರೆ ಆ ಸನ್ನಿವೇಶದಲ್ಲಿ ಹೇಗೆ ಅವರು ಅದನ್ನ ದಾಟ್ಕೊಂಡು ಆಚೆ ಬರ್ತಾರೆ, ಅದ್ರ ಬಗ್ಗೆ ನಮ್ ಸಿನಿಮಾ ಇರೋದು. ಸೊ ನನ್ನ ಕ್ಯಾರೆಕ್ಟರೈಸೇಷನ್ ಕೂಡ ಹಾಗೆ ಹೋಗುತ್ತೆ. ನಾನು ಹೇಳ್ದಾಗೆ ಸ್ವಲ್ಪ ಮೆಚೂರ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂಡ್ ಎಷ್ಟೋ ಲೈಫಲ್ಲಿ ಈಗ ಹೆಣ್ಮಕ್ಳು ವಿಚಾರ ಇರ್ಬೋದು, ಎಷ್ಟೋ ಜನ ಎದುರ್ಕೊಂಡು ಈ ಕೋರ್ಟ್ಗೆ ಹೋಗೋದೇ, ಎಷ್ಟೋ ಜನ ಕಾನೂನು ಬಗ್ಗೆನೇ ಗೊತ್ತಿರಲ್ಲ, ಅರಿವಿರಲ್ಲ. ಸೊ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಯೋಚನೆ ಮಾಡ್ತಾರೆ, ಅವ್ರು ಎಷ್ಟೇ ದೊಡ್ಡ ಪ್ರಭಾವಿಗಳು. ಈ ತರ ಒಂದು ಸಿಚುವೇಶನ್ ಅವ್ರು ಅಂತವ್ರಿಗೆ ಏನ್ ಟಿಪ್ಸ್ ಕೊಡ್ತಾರೆ ಸರ್ ನೀವು? ಅಥವಾ ನೀವು ಅದ್ರ ಹೇಳ್ಬೋದು, ಕಷ್ಟ ಯೋಚನೆ ಮಾಡ್ತಿರ್ತಾರೆ, ಅಂದ್ರೆ ಆಗಿರುತ್ತೆ ಅನ್ಯಾಯ ಆಗಿರುತ್ತೆ, ಅದನ್ನ ಯೋಚನೆ ಮಾಡ್ತಾರೆ. ನೀವ್ ಹೇಳೋದು ಸಾಕಷ್ಟು ಜನಕ್ಕೆ ಆ ಕೋರ್ಟು ಕಚೇರಿ ಅದು ಮೆಟ್ಲ ಎತ್ತಲ್ಲ, ಅಲ್ಲಿ ಹೋಗೋದೇ ಬೇಡ ಅನ್ನೋ ತರ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಖಂಡಿತ ಇವಾಗ ಮುಂಚೆ ತರ ಇಲ್ಲ. ನಿಜವಾಗ್ಲೂ ನಾನು ರೀಸೆಂಟ್ ಆಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ನಾನು ಕಮಿಷನರ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ಇವಾಗೆಲ್ಲ ಆಪ್ ಇದೆ, ಯಾರಾದ್ರೂ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಅದು ಆಪ್ ಅಲ್ಲಿ ಅಲ್ಲೇ ಒಂದು QR ಕೋಡ್ ಇದೆ, ಅದನ್ನ ಅಪ್ಲೋಡ್ ಮಾಡಿ ನನಗೆ ಈ ತರ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀವಿ ಅಂತ. ಸೊ ದೇ ಮೇಡ್ ಇಟ್ ಮೋರ್ ಸಿವಿಲಿಯನ್ ಫ್ರೆಂಡ್ಲಿ. ಸೊ ಜನರಿಗೆ ಅದು ತುಂಬಾ ಈಸಿ ಆಗೋ ತರ ನಾವು ಮಾಡಿದೀವಿ ಅಂತೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವಾಗ ಈ ತರದೆಲ್ಲ ಇವಾಗ ಆಗಿರೋದ್ರಿಂದ ನೀವು ಯಾರು ಹೆದರ್ಕೋಬೇಕಾಗಿಲ್ಲ. ಅಂದ್ರೆ ಕೋರ್ಟು ಕಚೇರಿ ಅಥವಾ ಪೊಲೀಸ್ ಸ್ಟೇಷನ್ ಇವಾಗೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದೆ, ಮುಂಚೆ ತರ ಇಲ್ಲ. ಎಸ್ ಫೈನಲಿ ಜಡ್ಜ್ಮೆಂಟ್ ರಿಲೀಸ್ ಆಗ್ತಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದು ಒಳ್ಳೆ ಲೀಗಲ್ ಥ್ರಿಲ್ಲರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ಎಷ್ಟೋ ವರ್ಷಗಳಾಗಿತ್ತು. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸಸ್ ಸಿಗುತ್ತೆ, ಫ್ಯಾಮಿಲಿ ಜೊತೆಗೆ ಬಂದು ನೋಡುವಂತ ಒಂದು ಸಿನಿಮಾ. ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ನೀವು ಮಾತಾಡ್ತಾ ಇದ್ರಿ ಹೇಗೆ ರಾಂಗ್ ಕನ್ವಿಕ್ಷನ್ ಇಂದ ಒಬ್ರು ಲೈಫ್ ಹಾಳಾಗ್ಬೋದು ಅಂತ. ನಮ್ಮ ಸಿನಿಮಾದಲ್ಲಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಬಂದು ನಮ್ಮ ಸಿನಿಮಾನ 24th May ಥಿಯೇಟರ್ ನಲ್ಲೇ ನೋಡಿ. ಅದೇ ಧನ್ಯವಾದ ಹೇಳಿದಾಗೆ ಇದು ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಅಂತ ನಡೆಯುವಂತ ಒಂದು ಸಿನಿಮಾ, ಜೊತೆಗೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ನೋಡುವಂತ ಸಿನಿಮಾ, ಜೊತೆಗೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಒಳ್ಳೊಳ್ಳೆ ಸನ್ನಿವೇಶಗಳಿದೆ, ಆಮೇಲೆ ಸ್ಕ್ರೀನ್ ಪ್ಲೇ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ನಿಮಗೆ ಕುತೂಹಲ ಮೂಡಿಸುತ್ತೆ. ಆತರ ಒಂದು ಸಿನಿಮಾ ಜಡ್ಜ್ಮೆಂಟ್. ದಯವಿಟ್ಟು ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.